ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾವು ಈಗ್ಲಿಂದಾನೆ ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಇಲ್ಲ ಅಂದ್ರೆ ಒಂದೇ ಸಲ ಏಟ್ ಬಿದ್ದಾಗ ತಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಗೊತ್ತು ಗುರಿ ಇಲ್ದಿರೋ ಆ ನರ್ಸ್ ಒಪ್ಸಿದ್ರೆ ನಮ್ ಧ್ರುವನ್ನ ನಾವು ಕಳ್ಕೊಳ್ಳೋದು ಖಚಿತ. ನನಗೂ ಹಾಗೆ ಅನ್ಸ್ತದೆ ಬಾಬಾ. ಅವಳು ಆ ನರ್ಸ್ನ ಮುಂದೆ ಇಟ್ಕೊಂಡು ಆಟ ಆಡೋದಕ್ಕೆ ನೋಡ್ತಿದ್ದಾಳೆ. ಯಾಕಂದ್ರೆ ಆ ನರ್ಸ್ ಇದ್ರೆ ನಾವ್ ಯಾರು ರಾಜಣ್ಣನ ಹತ್ರ ಸುಳಿಯಕ್ಕಾಗಲ್ಲ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಆಗ ರಾಜಣ್ಣನ ಹಂತ ಹಂತವಾಗಿ ಮುಗಿಸೋದಕ್ಕೆ ಈಸಿ ಆಗುತ್ತೆ ಅವಳಿಗೆ. ಆ ಉದ್ದೇಶದಿಂದಾನೇ ನರ್ಸ್ ಬೇಕು ಅಂತ ವೇದಾಂತ್ ಹತ್ರ ಬೇಡಿಕೆ ಇಟ್ಟಿದ್ದಾಳೆ ಬಾಬಾ. ನಾವ್ ಹೇಗಾದ್ರೂ ಮಾಡಿದ್ದನ್ನ ತಪ್ಪಿಸ್ಬೇಕು. ಆದ್ರೆ ಹೇಗ್ ತಪ್ಪಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಡೋಂಟ್ ವರಿ, ಅವಳು ಯಾರನ್ನ ಬೇಕಾದ್ರೂ ಕರ್ಸ್ಲಿ, ಬಟ್ ನರ್ಸ್ ಬರೋರು ನಮ್ ಕಡೆಯವರೇ ಆಗಿರ್ತಾರೆ. ಕನ್ಫ್ಯೂಸ್ ಆಗ್ಬೇಡ ರೋಡಿ. ನನ್ನಿ ಧ್ರುವನ್ ಹೆಸರಲ್ಲಿ ಮೃತ್ಯುಂಜಯ ಪೂಜೆ ಮಾಡಿದ್ವಲ್ಲ, ಆ ದಿನನ ರೀಕಾಲ್ ಮಾಡ್ಕೊ. ಅವತ್ತು ಸುಹಾಸಿನಿ ಅವಳ ಕಡೆಯಿಂದ ಗುರುಗಳು ಕರ್ಸ್ತೀನಿ ಅಂತ ಹೇಳಿದ್ವಿ, ಬಟ್ ಗುರುಗಳನ್ನ ಕರ್ಸೋ ಜವಾಬ್ದಾರಿ ನಾವು ತಗೊಂಡ್ವಿ. ಅವಾಗ ಸುಹಾಸಿನಿ ಪ್ಲಾನ್ ಫ್ಲಾಪ್ ಆಯ್ತು. ಈ ನರ್ಸ್ ಮ್ಯಾಟ್ರಲ್ಲೂ ಅಷ್ಟೇ, ಮತ್ತೆ ಅದೇ ಆಟನ ರೀಪ್ಲೇ ಮಾಡೋಣ. ಏನಂದೆ ನೀನು? ಅಮ್ಮ ಅಂತನ? ಪರವಾಗಿಲ್ಲ ಕಣೋ, ತುಂಬಾನೇ ಇಂಪ್ರೂವ್ ಆಗಿದ್ಯಾ. ಏ ಧ್ರುವ, ನನಗೆ ಗೊತ್ತು ಕಣೋ, ನೀನು ಆ ವೈದೇಹಿನೇ ಅಮ್ಮ ಅಂತ ಕರೆದಿದ್ದು ಅಂತ. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಕೂಡ ನೀನು ಅವಳನ್ನ ಅಮ್ಮ ಅಂತ ಕರಿತೀಯ ಅಲ್ವಾ? ಇನ್ಮೇಲೆ ಹೇಗೆ ಅವಳನ್ನ ಅಮ್ಮ ಅಂತ ಕರಿತೀಯ ಅನ್ನೋದನ್ನ ನಾನು ನೋಡ್ತೀನಿ. ಆ ವೈದೇಹಿನೇ ನಿನ್ನಮ್ಮ ಅನ್ನೋ ವಿಷಯ ನನಗ್ ಗೊತ್ತಾಗಿದೆ ಅನ್ನೋದು ನಿನಗ್ ಗೊತ್ತಿಲ್ಲ ಅಲ್ವಾ? ಅದು ಗೊತ್ತಾಗಿದ್ದಕ್ಕೆ ನಿನಗೆ ಈ ಗತಿ ಕಾಣಿಸಿರೋದು. ಅಲ್ಲ, ನಿನಗೆ ಉಸಿರಾಡಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ಕೊಂಡೆ, ಆದ್ರೆ ನೀನು ಅಮ್ಮ ಅಂತ ಬೇರೆ ಕರೀತಿದೀಯ. ಅವಳನ್ನ ನೋಡ್ತಿದ್ದ ಹಾಗೆ ನಿನಗೆ ಅಮ್ಮ ಅನ್ನೋ ವಾತ್ಸಲ್ಯ ಒಕ್ಬಿಡುತ್ತೆ ಅಲ್ವಾ? ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಇನ್ಮೇಲೆ ನಿನ್ನನ್ನ ನೋಡ್ಕೊಳ್ಳಕ್ಕೆ ಒಬ್ಳು ನರ್ಸ್ ಬರ್ತಿದ್ದಾಳೆ. ನಿನ್ನ ಅಣ್ಣನೂ ಓಕೆ ಅಂತ ಹೇಳಾಗಿದೆ. ಇನ್ನೇನಿದ್ರು ಅವಳು ಡ್ಯೂಟಿಗೆ ಜಾಯಿನ್ ಆಗೋದಷ್ಟೇ ಬಾಕಿ. ಅವಳು ಡ್ಯೂಟಿಗೆ ಜಾಯಿನ್ ಆಗ್ತಿದ್ದ ಹಾಗೆ ಡಾಕ್ಟರ್ ನಿನಗೆ ರಿಕವರ್ ಆಗೋದಕ್ಕೆ ಮೆಡಿಸಿನ್ ಕೊಟ್ಟಿದ್ದಾರಲ್ವಾ, ಅದನ್ನ ಅವಳ ಮೂಲಕ ಬದಲಾಯಿಸಿ ನೀನು ಇದೇ ತರ ಕೊಳಿಬೇಕು. ಹಾಗೆ ಮಾಡ್ತೀನಿ. ಆಮೇಲೆ ಆ ವೈದೇಹಿನ ಅಮ್ಮ ಅಂತ ಕರೆದಿದ್ದ ಬಾಯಲ್ಲಿ ನೀರು ಸಹ ಕುಡಿಯಕ್ಕಾಗಬಾರ್ದು. ಹಾಗೆ ಮಾಡ್ತೀನಿ. ನಾನ್ ಬಿಡಲ್ಲ. ಇವತ್ತು ರಾಜಣ್ಣ ಅಮ್ಮ ಅಂತ ಹೋಗಿದ್ ನೋಡಿ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಇದೇ ಖುಷಿಗೆ ನೀನ ಹಿಂಗೆ ತಪ್ಕೊಂಡಿರ್ಬೇಕು ಅನ್ಸ್ತದೆ. ಹೌದು ಬೇಜಾರಿ, ಸಾವನ್ನೇ ಗೆದ್ದು ಬಂದಿರೋ ಧ್ರುವ ಇಷ್ಟು ಬೇಗ ಬಾಯಿ ತುಂಬ ಅಮ್ಮ ಅಂತ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಐ ಆಮ್ ರಿಯಲಿ ಹ್ಯಾಪಿ. ಏ ಬೇಜಾರಿ, ಅದಿತಿ ಫೋನ್ ಮಾಡ್ತಿದ್ದಾಳೆ, ರಿಸೀವ್ ಮಾಡಿ. ಮಾಡ್ಲಿ ಬಿಡು. ರಿಸೀವ್ ಮಾಡಿ ಮಾತಾಡು. ನಾನ್ ಮಾತಾಡೋಲ್ಲ. ಹೋಗಿ ನಿನಗೆ ಹೇಳ್ತೀನಲ್ಲ, ನಮ್ಗೆ ಗೊತ್ತಿಲ್ಲ. ಅದಿತಿ, ಹಲೋ ಬಾವಾ. ಇವತ್ತು ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಕೆ ನನ್ನ ಹತ್ರ ಒಂದು ಒಳ್ಳೆ ವಿಷಯ ಇದೆ. ಏನ್ ಗುಡ್ ನ್ಯೂಸ್? ಇವತ್ತು ಧ್ರುವ ಅಮ್ಮ ಅಂತ ಮಾತಾಡ, ಗೊತ್ತಾ? ये कुंबळकाय
ಇವತ್ತು ರಾಜಣ್ಣ ತುಂಬಾ ದಿನ ಆದ್ಮೇಲೆ ಅಮ್ಮ ಅಂತ ಮಾತಾಡಿದ್ರು ಗೊತ್ತಾ. ಆಮೇಲೆ ಅವ್ರು ಚೇರ್ ಬಿಟ್ಟು ಎದೊಳೋದಕ್ಕೆಲ್ಲ ಟ್ರೈ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಾವೇನ್ ಮಾತಾಡಿದ್ರು ಕ್ಲೀನ್ ಆಗಿ ಕೇಳಿಸ್ಕೊಳ್ತಿದ್ದಾರೆ. ನಾವೇನ್ ಮಾತಾಡಿದ್ರು ಅದಕ್ಕೆ ರಿಯಾಕ್ಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಗೊತ್ತಾ. ಧ್ರುವ ಮಾತಾಡಿದ್ನ, ಹಾಗಿದ್ರೆ ನಾನು ಈಗಲೇ ಅವನ್ನ ನೋಡ್ಬೇಕು. ಅವ್ರ ಅಮ್ಮನ್ನ ನೋಡಿ ಮಾತಾಡಿದ್ದಾನೆ ಅಂದ್ರೆ ಖಂಡಿತ ನನ್ನನ್ನು ನೋಡಿ ಮಾತಾಡ್ತಾನೆ. ನನ್ನ ಹೆಸರು ಬಾಯಿ ತುಂಬಾ ಕರೀತಾನೆ. ನಾನು ಈಗಲೇ ಹೇಗಾದ್ರು ಮಾಡಿ ಅಲ್ಲಿಗೆ ಹೋಗ್ಬೇಕು. ಆಮೇಲೆ ನಂಗೊಂದು ಒಳ್ಳೆ ಐಡಿಯಾ ಬಂತು. ನಾಳೆ ಧ್ರುವನ್ಗೋಸ್ಕರ ಅವ್ನ ಫೇವ್ರೆಟ್ ಕ್ಯಾರೆಕ್ಟರ್ ಹಲ್ವನ್ನ ಇಡೀ ಸ್ಟಾಫಿಗೆ ಹೇಳ್ತೇನೆ. ಆಕ್ಚುಲಿ ಹಿಂಗೆ ಗೊತ್ತಾ, ಕಾಂತನಿಗೆ ಫೋನ್ ಮಾಡಿ ಇಡೀ ಸ್ಟಾಫಿಗೆ ಹಬ್ಬದ ಊಟ ಮಾಡಿಸ್ಬಿಡು ಅಂತ ಹೇಳ್ತೀನಿ. ಅಯ್ಯೋ ಛೋಟಾ ಬಾಸ್, ನೀವು ಸುಮ್ನೆ ಟೆನ್ಷನ್ ತಗೋಬೇಡಿ. ನೀವು ಯಾರನ್ನ ಕರ್ಕೊಂಬ ಅಂತ ಹೇಳಿದ್ರಿ, ಅವರು ಬಂದಿದ್ದಾರೆ. ಆದ್ರೆ ಎಂಟ್ರಿಗೆ ಸ್ವಲ್ಪ ಬಿಲ್ಡಪ್ಸ್ ಬೇಕಲ್ವಾ? ಅಂದ್ರೆ ಬ್ಯಾಂಡ್ ಸೆಟ್ ಅವ್ರನ್ನ ಕರ್ಸಿ ಮೆರವಣಿಗೆ ಮಾಡಿಸಿ ಕಳಿಸ್ಬೇಕಾ? ಓಕೆ ಚೇಚಿ ಗಮಾನ್. ನಿಂಗೆ ಧ್ರುವನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾರಲ್ವಾ? ಅವ್ರೇನ್ ಎಕ್ಸ್ಪ್ಲೇನ್ ಮಾಡೋದು, ಎಲ್ಲ ನಂಗೆ ಗೊತ್ತಿರೋದೆ ಅಲ್ವಾ. ಹಾ ಮೇಡಮ್. ನೋಡಮ್ಮ, ಏನ್ಮೇಲೆ ನಮ್ ಧ್ರುವನ್ನ ಚೆನ್ನಾಗಿ ನೋಡ್ಕೋಬೇಕು. ನೀನ್ ಏನೇ ಟ್ರೀಟ್ಮೆಂಟ್ ಕೊಡೋಕ್ ಮೊದಲು ನಮ್ಗೆ ಹೇಳ್ಬೇಕು. ನಮ್ ಪರ್ಮಿಷನ್ ತಗೊಂಡೇ ಕೊಡ್ಬೇಕು. ಅರ್ಥ ಆಯ್ತಾ? ತಗೋ, ಇದು ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್. ಇನ್ಮೇಲೆ ನೀನು ಇದನ್ನೇ ಕೊಡ್ಬೇಕು. ಈ ಕುಂಬಳಕಾಯಿ ಏನಾದ್ರೂ ತಗ್ಲಾಕೊಂಡ್ಬಿಟ್ರೆ ನನ್ನ ಬಡಾ ಬಾಸ್ ಸುಮ್ನೆ ಬಿಡ್ತಾರ? ಬಡಾ ಬಾಸ್ ಕನ್ವಿನ್ಸ್ ಮಾಡಿದ್ರು ಛೋಟಾ ಬಾಸ್ ಸುಮ್ನೆ ಬಿಡ್ತಾರ? ಎಲ್ಲ ಸೇರಿ ನನ್ನ ಹೆಣ್ಣಗಾಯಿ ನೀರ್ಗಾಯಿ ಮಾಡಿ ರುಬ್ಬಿ ಬಿಸಾಕ್ಬಿಡ್ತಾರೆ. ಏನಾದ್ರೂ ಆಗ್ಲಿ, ಹುಷಾರಾಗಿರ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಾ? ಈ ಟ್ಯಾಬ್ಲೆಟ್ಸು ನಮ್ಮ ಫ್ಯಾಮಿಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಓಕೆ ಮ್ಯಾಮ್. ಧ್ರುವ, ಏನಾಯ್ತು? ನಾನು ಅದಿತಿ. ಸಖಿಯೇ 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 ಓ ಸಖಿಯೇ ಸಖಿಯೇ ಸಾವರಿಸು ಓ ಸಖಿಯೇ ಸಖಿ
ಸಖಿಯೇ ಸಾವರಿಸು ಓ ಸಖಿಯೇ ಸಖಿಯೇ ಸಾವರಿಸು ಓ ಸಖಿಯೇ ಸಖಿಯೇ ಸಾವರಿಸು. ಹೌದು ಧ್ರುವ, ನಾನೇ ನೀನ್ ಅದಿತಿ ಬಂದಿದ್ದೀನಿ. ನೀನು ನೋಡೋಕ್ಕೋಸ್ಕರನೇ ನಾನು ಈ ಗೆಟಪ್ಪಲ್ಲಿ ಬಂದಿದ್ದೀನಿ. ದಿನ ನಿನಗೆ ನೋಡ್ಬೇಕು ಅಂತಾನೆ ಆ ದೇವ್ರೆ ನನಗೆ ಅಂತ ಸೃಷ್ಟಿ ಮಾಡಿರೋ ಅವಕಾಶ ಇದು. ನೀನೆ ಸರಿ ನಿನ ಗುರಿ ನೀನೆ ನಮ್ಮ ದಾರಿ ನೀನೆ ನಗು ನೀನೆ ಅಳು ನೀನೆ ನನ್ನ ಬೇರಿ ನೀನೆ ಸರಿ ನೀನೆ ಗುರಿ ನೀನೆ ನನ್ನ ದಾರಿ. ಧ್ರುವ, ಯಾವಾಗ ಯಾರಿಗೆ ಗೊತ್ತಾಗುತ್ತೋ ಅನ್ನೋದೇ ನಂಗೆ ಭಯ ಆಗ್ತಿರೋದು. ಆದ್ರೂ ಪರವಾಗಿಲ್ಲ ಧ್ರುವ, ಅಲ್ಲಿ ತನಕ ನಿನ್ನ ನೋಡೋದಕ್ಕೆ ನಾನು ಇದೇ ಗೆಟಪ್ಪಲ್ಲಿ ಬರ್ತಾ ಇರ್ತೇನೆ. ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ ಧ್ರುವ, ನನಗೆ ನೀನ್ ಹುಷಾರಾಗ್ಬೇಕು. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ರಿಸ್ಕ್ ಬೇಕಾದ್ರೂ ತಗೋತೀನಿ ಧ್ರುವ. ನೀನ್ ನನಗ್ ಬೇಕು ಧ್ರುವ, ಬೇಕು ಅಷ್ಟೇ. ಏನಾಯ್ತು? ಇನ್ನು ಡಿಟೆಕ್ಟಿವ್ ಕೆಲಸ ಏನಾದ್ರು ಪತ್ತೆ ಆಯ್ತಾ? ಇಲ್ಲ ವೇದಾಂತ್, ಆ ನರ್ಸ್ ತುಂಬಾ ನಂಬಿಕಸ್ತೆ ಅನ್ಸಿದ್ಲು, ತುಂಬಾ ಒಳ್ಳೆಯವಳು ಅನ್ಸುತ್ತೆ. ಒಂದೇ ದಿನದಲ್ಲಿ ಅವ್ರು ಒಳ್ಳೆಯವರು ಅಂತ ಹೇಗೆ ಹೇಳ್ತೀಯಾ? ಅವ್ರು ಇವತ್ತು ನಮ್ಮ ಮನೆಗೆ ಫಸ್ಟ್ ಡೇ ಅಲ್ವಾ ಬಂದಿದ್ದು. ಇವತ್ತೇ ರಾಜಣ್ಣನ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ ಗೊತ್ತಾ? ಅವ್ರು ರಾಜಣ್ಣನ ಜೊತೆ ಮಾತಾಡ್ತಿರೋ ರೀತಿ ನೋಡಿದ್ರೆ ಎಷ್ಟೋ ವರ್ಷದ ಪರಿಚಯ ಅಂತ ಅನ್ಕೋಬೇಕು, ಆ ತರ ಇತ್ತು. ಆಕ್ಚುಲಿ ವೇದಾಂತ್, ನಮ್ಮ ಮನೇಲಿ ಇಷ್ಟೊಂದ್ ಜನ ಇರ್ಬೇಕಾದ್ರೆ ರಾಜಣ್ಣನ ನೋಡ್ಕೊಳ್ಳೋದಕ್ಕೆ ನರ್ಸಿನ ಅಗತ್ಯ ಏನಿತ್ತು ಅಂತ ನನ್ನ ತಲೆಯಲ್ಲಿ ಕೊರಿತಾ ಇತ್ತು. ಆದ್ರೆ ನರ್ಸ್ ಬೇಕು ಅಂತ ಹೇಳಿದ್ದು ನಿಮ್ಮಮ್ಮ. ಎಲ್ಲಿ ನಾನು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಿನಗ್ ಬೇಜಾರಾಗುತ್ತೆ ಅಂತ ಸುಮ್ನೆ ಅದ ಅಷ್ಟೇ. ಹೌದು, ನರ್ಸ್ ಧ್ರುವನ್ ನೋಡ್ಕೊಳ್ಳೋದ್ರಿಂದ ನಿನ್ಗೇನ್ ಪ್ರಾಬ್ಲಮ್ ಆಗುತ್ತಾ? ಅದೇನೋ ಗೊತ್ತಿಲ್ಲ ವೇದಾಂತ್, ಕಷ್ಟ ಕಾಲದಲ್ಲಿ ನಮ್ಮವ್ರನ್ನ ನಾವ್ ನೋಡ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಅದೇನಾ ಥರ? ನಮ್ಮವ್ರನ್ನ ನಾವ್ ನೋಡ್ಕೊಳ್ಳೋದ್ರಿಂದ ಈಗಿರೋ ಸಂಬಂಧ ಇನ್ನೂ ಗಟ್ಟಿಯಾಗಿ ಒಳ್ಳೆ ಬಾಂಧವ್ಯ ಬೆಳುತ್ತೆ ಅನ್ನೋದು ನನ್ನ ನಂಬಿಕೆ. ಆದ್ರೆ ವೈಜಯಂತಿ ಅಮ್ಮ ಅಜ್ಜಿ ನೋಡ್ಕೊಳ್ಳೋ ರೀತಿ, ನರ್ಸು ರಾಜಣ್ಣ ನೋಡ್ಕೊಳ್ಳೋ ರೀತಿ ನೋಡ್ತಾ ಇದ್ರೆ ಇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗ್ತಿದೆ, ನಮ್ಮನೆಯವ್ರ ಅನ್ನೋ ತರ ಫೀಲ್ ಆಗ್ತಿದೆ. ಹಾಗೆ ನಾವು ಕೂಡ ನಿಮ್ಮವರು ಅನ್ನೋದನ್ನ ಮರಿಬೇಡ. ಏನ್ ಗೊತ್ತಿಲ್ಲ ಅಂದ್ರು ಗ್ಯಾಪ್ ರೊಮ್ಯಾನ್ಸ್ ಮಾಡೋಕ್ ಮಾತ್ರ ಚೆನ್ನಾಗ್ ಗೊತ್ತಿದೆ ಅಲ್ವಾ? ನನಗ್ ಮಾತ್ರ ಈ ಊಟ ಬೇಡ. ದಿನ ಇದೇ ಊಟ ತಿಂದು ತಿಂದು ನಾಲ್ಗೆಲ್ಲ ಜಟ್ಕಟ್ ಹೋಗ್ಬಿಟ್ಟಿದೆ. ನನ್ಗೆ ಬೇರೆ ಏನಾದ್ರು ಮಾಡ್ಕೊಂಡ್ ಹೋಗು. ಅಕ್ಕ ಪ್ಲೀಸ್ ಕಣೆ, ನೀನ್ ಈ ಟೈಮಲ್ಲಿ ಅದ್ಬೇಕು ಇದ್ಬೇಕು ಅಂತ ಹಠ ಮಾಡ್ಬೇಡ. ಸ್ವಲ್ಪ ದಿನ ತಡ್ಕೋ, ಆಮೇಲೆ ಏನ್ ಬೇಕಿದ್ರು ತಿನ್ಬೋದಂತೆ. ಹೋಗೆ ಅಮ್ಮೋ, ಏನಾದ್ರೂ ಕೇಳಿದ್ರೆ ಸೇಮ್ ಇದೇ ಕಂಟಿನ್ಯೂಟಿ ಡೈಲಾಗ್ ಹೇಳ್ತೀಯ, ಇಲ್ಲ ಅಂದ್ರೆ ಡಯಟ್ ಅಂತೀಯ. ಪ್ಲೀಸ್ ಅಮ್ಮು, ನನ್ಗೆ ಬೇರೆ ಏನಾದ್ರೂ ತಿನ್ಬೇಕು ಅನಿಸ್ತಿದೆ. ಬೇರೆ ಏನಾದ್ರು ಅಂದ್ರೆ ಏನಕ್ಕ? ಬೇರೆ ಅಂದ್ರೆ ಬೇರೆನೆ. ರೀ ಹೆಂಡತಿ, ಪಿಜ್ಜಾನ, ಸ್ಯಾಂಡ್ವಿಚ್, ಬರ್ಗರ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಚೈನೀಸ್, ಮಿಲಿಟರಿ ಹೋಟ್ಲು ತನಕನು ನಿಮ್ಗೆ ಏನ್ ಬೇಕು ಹೇಳ್ರಿ, ಎಲ್ಲ ನಿಮ್ ಕಣ್ಮುಂದೆ ಇರುತ್ತೆ. ಹೋಗಿ ವಿಕ್ಕಿ, ಚೈನೀಸ್ ಅಂತೆ, ಇಟಾಲಿಯನ್ ಅಂತೆ, ನನ್ಗೆ ಯಾವ ಊಟನೂ ಬೇಡ. ನನ್ಗೆ ನಮ್ ಕಡೆ ಊಟ ಬೇಕು, ಅದರಲ್ಲೂ ನಮ್ ಕರ್ನಾಟಕದ ಊಟ ಬೇಕು. ಅಕ್ಕ, ಪುಳಿಯೋಗರೆ ಓಕೆನಾ? ಅಥವಾ ಅವರೆಕಾಳು ಉಪ್ಪಿಟ್ಟು? ಇಲ್ಲಾಂದ್ರೆ ನಮ್ ಫೇವ್ರೆಟ್ ಚಿತ್ರಾನ್ನ. ಹೋಗಿ ಮಲ್ನಾಡ್ ಸ್ಪೆಷಲ್ ಕಡುಬು, ಹುಳಿ ಅವಲಕ್ಕಿ, ಕ್ಯಾರೆಟ್ ಹಲ್ವಾ, ಗಿರ್ಮಿಟ್ಟು, ಮಿರ್ಚಿ ಮಂಡಕ್ಕಿ, ಪಡ್ಡು, ಏನ್ ಬೇಕು ಹೇಳು. ಪ್ಲೀಸ್ ಇಬ್ರು ಒಂದ್ ನಿಮಿಷ ಸುಮ್ನೆ ಇರ್ತೀರಾ? ಯಾಕೆಂಟಿ, ಏನಾಯ್ತು? ಯಾಕಂದ್ರೆ ನೀವಿಬ್ರು ಹೇಳಿದ್ ನನ್ಗೆ ಯಾವ್ದು ಇಷ್ಟ ಆಗ್ಲಿಲ್ಲ. ಮತ್ತಿನ್ನೇನ್ ಬೇಕು? ನನ್ ಚಿಕ್ಕ ವಯಸ್ಸಿಂದಾನು ಅದು ನನ್ನ ಫೇವ್ರೆಟ್ ಫುಡ್. ಏನೇ ಅದು ನಂಗೆ ಗೊತ್ತಾಗ್ತಿಲ್ಲ. ಏನೇ ಅಮ್ಮ ನೀನು, ನನ್ ತಂಗಿಯಾಗಿ ನನ್ ಫೇವ್ರೆಟ್ ಫುಡ್ ಯಾವ್ದು ಅಂತ ಗೊತ್ತಿಲ್ವಾ? ಸರಿ ಆಯ್ತಿರೋ, ನೀನ್ ಇನ್ನೊಂದು ಹೆಂಟ್ ಕೊಡ್ತೀನಿ. ಅದ್ರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ, ಅದನ್ನ ತಿಂದ್ರೆ ಶಕ್ತಿ ಬರುತ್ತೆ. ಏನ್ರಿ ಅದು? ಸರಿಯಾಗಿ ಹೇಳ್ರಿ. ನೋಡಿ ನದ್ನಿ, ನಿನ್ಗೇನಾದ್ರೂ ಗೊತ್ತಾಯ್ತಾ? ಬಾವಾ, ದೇವ್ರಾಣ ನಂಗೆ ಗೊತ್ತಾಗ್ತಿಲ್ಲ. ನಮ್ ಕರ್ನಾಟಕದ ಫೇಮಸ್ ಫುಡ್
ಯಾವ್ದು ಅಂತ ಗೊತ್ತಿಲ್ಲ ಅಂತೀರಲ್ಲ. ಅಕ್ಕ ತೀರಾ ಮೆದ್ಲು ಕೈಯಾಕ್ ಕಣೆ ಪ್ಲೀಸ್, ಏನು ಅಂತ ನೀನೇ ಹೇಳು. ಅದು ಏನ್ ಗೊತ್ತಾ, ನನ್ ಫೇವ್ರೆಟ್ ರಾಗಿ ಮುದ್ದೆ. ಅಕ್ಕ ನೀನೊಂಥರ ಲೆಜೆಂಡ್ ಕಣೆ. ಈ ಶತಮಾನದ ಹೆಣ್ಮಕ್ಳೆಲ್ಲ ನಿನ್ನ ನೋಡಿ ಕಲಿಬೇಕು. ಎಲ್ರು ಬಸ್ರಿ ಬೈಕೆ ಅಂತ ಮಾವಿನಕಾಯಿ, ಹುಣಸೆ ಹಣ್ಣು, ಉಪ್ಪಿನಕಾಯಿ ಅಂತ ತಿಂದ್ರೆ ನೀನು ಮುದ್ದೆ ಕೇಳ್ತಾ ಇದ್ಯಾ? ಇಡೀ ರಾಜ್ಯದಲ್ಲಿ ನಾನೇ ಮೊದಲನೇವಳು ಅನ್ಕೋ. ಇದು ನನ್ ವಿಚಿತ್ರ ಬೈಕೇನಾದ್ರೂ ಅನ್ಕೋ. ಆದ್ರೆ ನನ್ಗೆ ರಾಗಿ ಮುದ್ದೆ ಬೇಕು 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 ಬೇಕು. ಹೋಗ್ ಮಾಡ್ಕೊಂಡ್ ಬಾ ಅಷ್ಟೇ. ಬಾಬಾ ನಾನ್ ಬೇಕಿದ್ರೆ ರೊಟ್ಟಿ ಮಾಡ್ತೀನಿ, ಪಲಾವ್ ಮಾಡ್ತೀನಿ, ದೋಸೆ ಮಾಡ್ತೀನಿ, ಹಾಗೋಗೋ ಕಷ್ಟಪಟ್ಟು ಕಡುಬು ಮಾಡ್ತೀನಿ. ಆದ್ರೆ ನಂಗೆ ಈ ರಾಗಿ ಮುದ್ದೆ ಮಾತ್ರ ಮಾಡಕ್ ಬರಲ್ಲ ಬಾಬಾ. ಅಯ್ಯೋ ರೋಡಿನಾದ್ನಿ, ನನಗೆ ಮುದ್ದೆ ನುಂಗಕ್ಕೆ ಬರಲ್ಲ. ಇನ್ ಮಾಡೋದೆಲ್ಲಿಂದ ಬಂತು? ಬೇಕಿದ್ರೆ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಲಸಾನ್ಯಾ, ಸ್ಪ್ರಿಂಗ್ ರೋಲ್ಸ್, ಪಾಸ್ತಾ ಇದನ್ನೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ. ಬಟ್ ಈ ಮುದ್ದೆ ಮಾಡೋದು ರಾಕೆಟ್ ಸೈನ್ಸ್ ನನಗೆ. ಸಾಕಾ? ಇಲ್ಲ ಕಣ ಪುಟ್ಟ, ಇನ್ನು ಸ್ವಲ್ಪ ಹೊತ್ತು ಮಾಡು. ಮೈಕೈ ಎಲ್ಲ ತುಂಬಾ ನೋವು. ಈ ರೆಟ್ಟೆ ಅಂತೂ ಸೆಳೆತ. ಸ್ವಲ್ಪ ಮಾಡಪ್ಪ. ಅಮ್ಮ, ನೀನ್ ಈ ತರ ಮೈಕೈ ಒತ್ತಿಸ್ಕೊಳ್ತಾ ಇದ್ರೆ ನೋವು ಕಮ್ಮಿ ಆಗಲ್ಲ, ಹೊರತು ಜಾಸ್ತಿ ಆಗುತ್ತೆ. ಅಮ್ಮ, ನಿನ್ ಹತ್ರ ಒಂದ್ ಮಾತು ಕೇಳಲ್ಲ? ಕೇಳಮ್ಮ, ಹೇಳ್ತೀನಿ. ಅಮ್ಮ, ನೀನ್ ಏನ್ ಕೆಲ್ಸ ಮಾಡ್ತಿದ್ಯಾ? ನಾನೇನ್ ಕೆಲಸ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಸದ್ಯಕ್ ಹೂ ಕಟ್ಟೋ ಕೆಲ್ಸ ಮಾಡ್ತಿದ್ಯಾ ಅಂತ ಮಾತ್ರ ಗೊತ್ತು. ಹೌದು ಕಣೆ, ನಾನು ಅದನ್ನೇ ಮಾಡ್ತಿರೋದು. ಯಾಕೆ ಗೊತ್ತಿಲ್ಲ ಅನ್ನೋ ತರ ಕೇಳ್ತಿದ್ಯಾ? ಮತ್ತ್ಯಾಕಮ್ಮ ಮೈ ಕೈ ಎಲ್ಲ ನೋವು ಬರುತ್ತೆ? ಅಲ್ಲ, ಹೂ ಕಟ್ಟಿದ್ರೆ ಅಷ್ಟೊಂದು ನೋವಾಗುತ್ತಾ? ನನ್ಗೆ ಯಾಕೋ ನೀನ್ ಬೇರೆನೆ ಕೆಲ್ಸ ಮಾಡ್ತಿದ್ಯಾ ಅಂತ ಡೌಟು. ನಿನ್ಗ್ಯಾಕೋ ಪುಟ್ಟ ಈ ಡೌಟು? ವಯಸ್ಸಾಗ್ತಾ ಆಗ್ತಾ ಎಲ್ಲ ನೋವು ಬರುತ್ತೆ. ಸುಮ್ನೆ ಕೂತಿದ್ರು ಬರುತ್ತೆ, ಹೂ ಕಟ್ಟಿದ್ರು ಬರುತ್ತೆ. ನಿನ್ಗಿನ್ನು ವಯಸ್ಸಾಗಿಲ್ಲ ನೋಡು, ಆಮೇಲೆ ನಿನಗೆ ಗೊತ್ತಾಗತ್ತೆ. ಏನೋ ನಂಗಂತೂ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೀನ್ ನೋಡಿದ್ರೆ ಮೈ ಕೈ ನೋವು ಅಂತ ಮಲ್ಕೊಂಡಿರ್ತೀಯ, ಅಪ್ಪ ನೋಡಿದ್ರೆ ನೈಟ್ ಡ್ಯೂಟಿ ಮಾಡಿ ಹಗಲೆಲ್ಲ ಮಲ್ಕೊಂಡಿರ್ತಾರೆ. ಏನಾದ್ರೂ ಮಾತಾಡೋಣ ಅಂದ್ರೆ ನೀನು ಸಿಗಲ್ಲ, ಅಪ್ಪನೂ ಸಿಗಲ್ಲ. ಏನ್ ಮಾಡೋದು ಅಂಜು? ಜೀವನಕ್ಕೆ ಏನಾದ್ರೂ ಮಾಡ್ಬೇಕಲ್ವಾ ಮಗಳೇ? ಅದಿತಿ, ಆಯ್ತಾ ನಿನ್ ನಾಟಕದ ಪ್ರಾಕ್ಟೀಸು? ಹಾಮ, ಮುಗೀತು. ಅದಿತಿ, ಈಗ ಸ್ವಲ್ಪ ಹೊತ್ತಲ್ಲಿ ಆರ್ತಿ ಅಮ್ಮ ಇಬ್ರು ಫೋನ್ ಮಾಡಿದ್ರು. ಕೆಲ್ಸದ ಗಡಿಬಿಡಿಲಿ ನಾನು ತೆಗಿಯೋಕೆ ಆಗ್ಲಿಲ್ಲ ಕಣೆ, ಸ್ವಲ್ಪ ಮಾಡ್ಕೊಡಮ್ಮ. ಅಯ್ಯ, ಅದಕ್ಕೆ ನನ್ಗೋಸ್ಕರ ಯಾಕಮ್ಮ ಕಾದೆ? ಈ ಡೌರಾಣಿ ಇದ್ಲಲ್ಲ, ಅವಳಿಗೆ ಹೇಳ್ಬೇಕಿತ್ತು. ಮರ್ಸೋಯ್ತು ಅಂತ ಹೇಳಿಲ್ವೇನೆ? ಅಂಜು, ನೀನೇ ಮಾಡ್ಕೊಡಪ್ಪ. ನಾನು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ತುಂಬಾ ಡೇಂಜರ್ ಇದೆ ಅಂತ ಅನ್ಸ್ತಾ ಇದೆ, ಜೊತೆಗೆ ರಿಸ್ಕಿ ಕೂಡ ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು? ಧ್ರುವನ ನೋಡ್ದೇ ಇದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಯಾವಾಗ ಅವನ್ನ ನೋಡ್ತೀನೋ, ಯಾವಾಗ ಅವನ ಜೊತೆ ಮಾತಾಡ್ತೀನೋ ಅಂತ ಅನಿಸ್ತಾ ಇರತ್ತೆ. ಅವನಿಗೋಸ್ಕರ ಯಾವ್ದೇ ರಿಸ್ಕ್ ಬೇಕಾದ್ರೂ ತಗೋತೀನಿ, ಯಾರನ್ನ ಬೇಕಾದ್ರೂ ಎದುರಾಕೊಳ್ತೀನಿ. ನಾನು ಯಾವಾಗ್ಲೂ ಅವನ ಜೊತೆನೇ ಇರ್ತೀನಿ, ಅವನ ಜೊತೆಗೆ ಬದುಕ್ತೇನೆ. ಆದ್ಯ ಅದಕ್ಕೆ ಧ್ರುವಂಗೆ ಬ್ಲೂ ಕಲರ್ ಇಷ್ಟ ಅಂತ ಹೇಳಿದ್ರು. ಹೇಗಾದ್ರೂ ಮಾಡಿ
ಧ್ರುವಂಗೆ ಬ್ಲೂ ಶರ್ಟ್ ಗಿಫ್ಟ್ ಮಾಡ್ಬೇಕು, ಹಾಗಾದ್ರೂ ಅವ್ನು ಖುಷಿ ಪಡ್ತಾನೆ. ಈ ಶರ್ಟು ಧ್ರುವಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕ್ವಾಲಿಟಿನೂ ಚೆನ್ನಾಗೇ ಇದೆ. ಇದನ್ನೇ ಕೊಡಿಸ್ತೀನಿ. ಶರ್ಟ್ ಏನೋ ಎಲ್ಲಾನು ಚೆನ್ನಾಗಿದೆ, ಆದ್ರೆ ದುಡ್ಡು ನೋಡಿದ್ರೆ 2,500 ಮೇಲೇನೆ ಇದೆ. ಅಷ್ಟೊಂದೆಲ್ಲ ನನ್ನ ಹತ್ರ ಎಲ್ಲಿದೆ? ಹಾ, ಅಮ್ಮನ್ ಜೀರಿಗೆ ಡಬ್ಬದಲ್ಲಿ ದುಡ್ಡು ಇದ್ದೇ ಇರುತ್ತೆ. ನೀರ್ ಕುದಿತಾ ಇದೆ ಅಲ್ವಾ? ಆ ಬಟ್ಟೆಯಿಂದ ನಿಧಾನವಾಗಿ ಈಗ ಇದರಿಂದ 4 ಸೌಟು ಅದಕ್ಕೆ ಹಿಟ್ ಹಾಕ್ಬೇಕು. ಇಷ್ಟಿಷ್ಟೇ ಅಲ್ವಾ? ಅಷ್ಟೇ. ಈಗ ಆ ಕುದ್ದಿರೋ ನೀರೆಲ್ಲ ಮೇಲ್ ಬರುತ್ತೆ. ಆಗ ನಾವು ಮುದ್ದೆನ ಮೃದುವಾಗಿ ತಿರುಗಿಸ್ಬೇಕು. ಈಗ ಕೋಲ್ ತಗೊಳ್ಳಿ, ಇಟ್ಟಿರಿ. ಹಾಗಲ್ಲ, ನಾನು ತೋರಿಸ್ತೀನಿ. ಹಿಡ್ಕೋಬೇಕು, ಹೀಗೆ ಗಂಟು ಕಟ್ಟಕ್ ಬಿಡಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಈ ದಿನ ಮುದ್ದೆ ಮಾಡೋದು ಈಸಿ, ಹಾಗೆ ಕಷ್ಟ. ಈಗ ನೀರ್ ಬೇಕು ನನಗೆ. ಈಗ ಮುದ್ದೆ ಕಟ್ಟೋಣ. ನಾನು ಒಂದ್ ಕಟ್ ತೋರಿಸ್ತೀನಿ, ಆಮೇಲೆ ನೀವೇ ಕಟ್ಟಿ. ಕೈನ ಒದ್ದೆ ಮಾಡ್ಕೋಬೇಕು, ಆಯ್ತಾ? ಹೇಳಿದ್ರಾ? ಈಗ ನೀವೊಂದ್ ಮಾಡ್ಕೊಡ್ತೀರಾ? ನೀರ್ ಚೆನ್ನಾಗಿ ನೀರ್ ಇಟ್ಕೊಳ್ಳಿ. ಹೀಗೆ ಮುದ್ದೆ ಮಾಡೋದು. ಇನ್ಮೇಲೆ ನೀವ್ ಯಾರ ಹತ್ರನೂ ಮುದ್ದೆ ಕಲ್ಸ್ಕೊಡಿ ಅಂತ ಹೇಳ್ಬೇಕಾಗಿಲ್ಲ. ಯಾಕೆ ಹೇಳಿ? ಈಗ ನಿಮ್ಗೆ ಮುದ್ದೆ ಮಾಡಕ್ ಬರುತ್ತೆ. ಆಯ್ತತ್ತೆ. ಏನು ಅನ್ಕೋಬೇಡಿ ಮಾ, ಮದ್ವೆ ಆಗಕ್ಕೂ ಮುಂಚೆ ಅಡ್ಗೆ ಮಾಡೋದನ್ನ ತಾಯಿ ಹೇಳ್ಕೊಡ್ತಾರೆ, ಮದ್ವೆ ಆದ್ಮೇಲೆ ಅತ್ತೆ ಹೇಳ್ಕೊಡ್ತಾರೆ. ಈಗೊಂದ್ ಕ್ಷಣ ನೀವ್ ನನಗೆ ಅತ್ತೆ ಅನ್ಸ್ತ್ರಿ, ಅದಕ್ಕೆ ಹಾಗೆ ಹೇಳ್ದೆ. ದೆಬ್ಬ ಅಲ್ಲ ಬಾಬಾ, ನಿಮ್ಮಮ್ಮ ನನಗ್ ಬೇಕಾದವ್ರೊಬ್ರಿಗೆ ಬೈದು ಅವಮಾನ ಮಾಡಿದ್ದಾರೆ. ಕೋಪಕ್ಕೆ ನಾನು ಅವ್ರ ಮೇಲೆ ಪ್ರತಿಕಾರ ತೀರಿಸ್ಕೊಳ್ಳಬೇಕು, ಅವ್ರಿಗೆ ಸರಿಯಾಗಿ ಟಾರ್ಚರ್ ಕೊಡ್ಬೇಕು. ಅದೇ ಏನ್ ಟಾರ್ಚರ್ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ಗೂ ಅವಳಿಗೆ ಟಾರ್ಚರ್ ಕೊಡಕ್ ಇಷ್ಟನೇ ನೋಡಿ. ನಾನು ಹೇಳಿ ಕೇಳಿ ನಾವಿಬ್ರು ಕ್ರೈಮ್ ಪಾರ್ಟ್ನರ್ಸ್ ಅಲ್ವಾ? ಡೋಂಟ್ ವರಿ, ನಾನಿದ್ದೀನಿ. ಏನ್ ಮಾಡೋಣ ಬಾಬಾ? ಬಾಬಾ, ಅವಳಿಗೆ ಬುದ್ಧಿ ಕಲ್ಸ್ಬೇಕು ಅಂತಂದ್ರೆ ಕುತ್ಕೊಳ್ಳೋ ಚೇರಲ್ಲಿ ಕರೆಂಟ್ ಶಾಕ್ ಕೊಡ್ಬೇಕು. ಅವಳು ತಿನ್ನೋ ಊಟದಲ್ಲಿ ಜಾಪಲ್ ಮಾತ್ರ ಹಾಕ್ಬೇಕು. ಅದ್ ಬೇಡ ಅಂತಂದ್ರೆ ಅವಳ ರೂಮ್ ಒಳಗಡೆ ಹಾವು ಬಿಡ್ಬೇಕು, ಇಲ್ಲ ಅವಳ ಮೈ ಮೇಲೆ ನಸ್ಕಿನ್ ಪುಡಿ ಹಾಕ್ಬೇಕು. ಇದಿಷ್ಟಲ್ಲಿ ಯಾವ್ದು ಮಾಡೋಣ ಬಾಬಾ? ಇಲ್ಲ ನೋಡಿ ನನ್ನಿ, ಇದೆಲ್ಲ ಯಾವ್ದು ವರ್ಕೌಟ್ ಆಗಲ್ಲ. ಅವತ್ತು ಮೃತ್ಯುಂಜಯ ಹೋಮದಲ್ಲಿ ಒಂದ್ ಟ್ರಿಕ್ ಪ್ಲೇ ಮಾಡಿದ್ವಲ್ಲ, ಅದನ್ನೇ ಮಾಡ್ಬೇಕು. ಬಾಬಾ, ಅದು ವರ್ಕ್ ಆಗುತ್ತೆ ಅಂತೀರಾ? ಬರೀ ಸಿನಿಮಾ ನೋಡೋದಲ್ಲ, ಕೆಲವು ಮೆಲೋ ಡ್ರಾಮಾ ಸೀರಿಯಲ್ ನಲ್ಲೂ ಈ ತರ ಖತರ್ನಾಕ್ ಐಡಿಯಾಗಳಿರುತ್ತೆ. ಹೇಗಿದ್ರು ನಮ್ಮ ಮನೆ ಪಕ್ಕ ಖಾಲಿ ಸೈಟ್ ಇದೆಯಲ್ಲ, ಅಲ್ಲಿ ತುರ್ಕೆ ಸೊಪ್ಪು ಬೆಳೆದಿದೆ. ಆ
ಆ ಟವಲ್ ನಿಂದ ಸುವಾಸಿನಿ ಮುಖ ಒರೆಸ್ಕೊಂಡಾಗ ಉರಿ ಸ್ಟಾರ್ಟ್ ಆಗುತ್ತೆ. ಆ ಉರಿಯಿಂದ ಎಲ್ಲ ಮುಖಕ್ಕೆ ಹಾಕೊಳ್ತಾಳೆ. ಅದಾದ್ಮೇಲೆ ಮುಖ ವಾಶ್ ಮಾಡ್ಕೊಳ್ತಾಳೆ. ಬಾವಾ ಸೂಪರ್ ಆಗಿದೆ ಇದು. ನೀವ್ ಹೇಳ್ದಂಗೆ ಮಾಡೋಣ. ಆದ್ರೆ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನಾನು ಹೇಳೋ ಕೆಲಸ ಮಾಡ್ಬೇಕು. ಏನಾದ್ರು ನೋಡಿ ನನ್ನಿ. ಸೂಪರ್ ನೋಡಿ ನನ್ನಿ. ಇದನ್ನೆಲ್ಲ ನೀನು ವೇದಾಂತ್ ನೋಡ್ಕೊಳ್ತಿದ್ದೀರಲ್ವಾ? ನಮ್ಮ ಕಂಪ್ನಿಗೆ ತಂದೆ ಆದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನೆಲ್ಲ HR ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ. ನೀನ್ ನನ್ನನ್ನು ಯಾಕೆ ಕೇಳ್ತಿದ್ಯಾ? ಹೌದಲ್ವಾ? ಓಕೆ ಬಿಡಿ, ನಾನು ಅಗ್ರಜನ್ ಹತ್ರ ಮತ್ತೆ HR ಹತ್ರ ಡಿಸ್ಕಸ್ ಮಾಡ್ಕೊಳ್ತೀನಿ. ಇವನು ಯಾವ ಕೆಲಸನೂ ಪೂರ್ತಿ ಮಾಡಲ್ಲ, ಎಲ್ಲ ಅರ್ಧಂಬರ್ಧಾನೆ. ಸುಹಾಸಿನಿ, ಬರೀ ಈಗ ಮುಖಕ್ಕೆ ಮಾತ್ರ ತುರ್ಕೆ ಸೊಪ್ಪು ಹಾಕಿದ್ದೀನಿ. ಇನ್ನೊಂದ್ಸಲ ನಮ್ಮ ಅಪ್ಪಂಗೆ ಏನಾದ್ರು ಅಂದ್ರೆ ಮೈಗೆಲ್ಲ ಹಾಕ್ತೀನಿ, ಹುಷಾರ್. ಅಮ್ಮ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ಅವ್ರು ಎಷ್ಟೊಂದು ನೊಂದ್ಕೊಳ್ತಾರ ಗೊತ್ತಾ? ಅಲ್ಲ ಕಣೆ, ಲವ್ವೇ ಬೇರೆ, ಜೀವನಾನೇ ಬೇರೆ. ಪ್ಲೀಸ್ ಕಣೆ, ಈ ವಿಷಯ ತೆಗ್ದಾಕ್ಬಿಡು. ಸೂಸೈಡಾ? ನಾನ್ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ಲಿ? ಅದು ಅಲ್ದೆ ಲವ್ ಫೇಲ್ಯೂರ್ ಆಗಿದೆ ಅಂತ ನಿಂಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳ್ಬೇಕು? ನಿನ್ ಬ್ಯಾಗ್ ಅಲ್ಲಿರೋ ಮಾತ್ರೆ ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತು, ನೀನ್ ಈ ಮಾತ್ರೆನ ಸೂಸೈಡ್ ಮಾಡ್ಕೋಬೇಕು ಅಂತಾನೆ ತಗೊಂಡ್ಬಂದಿರೋದು. ಈ ಟ್ಯಾಬ್ಲೆಟ್ ಯಾರು ತಗೋತಾರೆ ಅಂತ ನಿಂಗೆ ಗೊತ್ತಾ? ಇದನ್ನ ಆಂಗ್ಸೈಟಿ ಇರೋರು ಮಾತ್ರ ತಗೊಳ್ಳೋದು. ಇದನ್ನ ತಗೊಂಡ್ರೆ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಮೆಮೊರಿ ಲಾಸ್ ಕೂಡ ಆಗುತ್ತೆ. ನೀನು ಸೂಸೈಡ್ ಮಾಡ್ಕೊಳಕ್ಕಲ್ಲ ಅಂದ್ರೆ ಮತ್ತೆ ಯಾಕೆ ಈ ಟ್ಯಾಬ್ಲೆಟ್ ತಗೊಂಡಿದ್ಯಾ? ಈ ಟ್ಯಾಬ್ಲೆಟ್ ಎಲ್ಲ ನಿಂಗೆಲ್ ಸಿಕ್ತು? ಓಹೋ, ಇದ ಮ್ಯಾಟ್ರು. ನನ್ ಕಾಲೇಜಲ್ಲಿ ನನ್ ಫ್ರೆಂಡ್ ಮೀನಾ ಇದ್ದಾಳಲ್ಲ, ಎಲ್ಲ ಅವಳ್ದೆ. ಅವಳು ಇಟ್ಕೊಂಡಿರೋ ಆಮೇಲೆ ಇಸ್ಕೋತೀನಿ ಅಂದ್ಲು. ಮೋಸ್ಟ್ಲಿ ವಾಪಸ್ ಇಸ್ಕೊಳ್ಳೋದು ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಇಲ್ಲೇ ಇರ್ಲಿ ಬಿಡು, ನಾಳೆ ಹೋಗಿ ನಾನೇ ಕೊಡ್ತೀನಿ. ಅಕ್ಕ, ಈ ಮಾತ್ರೆಯಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನೀನು ನಿನ್ ಫ್ರೆಂಡಿಗೆ ಹೇಳು ಇದನ್ನ ತಗೊಂಬೇಡ ಅಂತ. ಅವಳಿಗೂ ಸ್ವಲ್ಪ ಬುದ್ಧಿ ಹೇಳೆ. ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು. ಸೂಸೈಡ್ ಮಾಡ್ಕೊಂಡ್ರೆ ಅಪ್ಪ ಅಮ್ಮಂಗೆ ಮೋಸ ಮಾಡ್ದಾಗುತ್ತೆ ಅಂತ ಹೇಳೆ. ಪ್ಲೀಸ್ ಕಣೆ. ಅಂಜು, ಏನೇ ಒಳ್ಳೆ ಡಾಕ್ಟರ್ ಲೆಕ್ಚರ್ ಕೊಡೋ ತರ ಈ ಟ್ಯಾಬ್ಲೆಟ್ ಬಗ್ಗೆ ನೀನ್ ಕೊಡ್ತಿದ್ಯಾ? ನಿಂಗೆ ಇದೆಲ್ಲ ಗೊತ್ತು? ಇದನ್ನ ಹೇಳಕ್ಕೆ ಡಾಕ್ಟರ್ ಆಗಿರ್ಬೇಕು ಅನ್ಕೊಂಡಿದ್ಯಾ? ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಆದ್ರೂ ನೀನ್ ತುಂಬಾ ಇದೆಯಾ ಕಣೆ. ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರೋಳಿಗೆ ಇಷ್ಟು ಗೊತ್ತಿಲ್ಲ ಅಂದ್ರೆ ಹೇಗೆ? ನನಗೆಲ್ಲ ಗೊತ್ತು. ಅದ್ಬಿಡು, ನಿನ್ ಫ್ರೆಂಡ್ಗೂ ಈ ಮಾತ್ರೆನೆಲ್ಲ ತಗೊಂಬೇಡ ಅಂತ ಹೇಳು. ನೀನು ಸ್ವಲ್ಪ ಹುಷಾರಾಗಿರು, ಆಯ್ತಾ?
ಇದು ಡಾಕ್ಟರ್ ಕೊಟ್ಟರು ಮೆಡಿಸಿನ್. ಇನ್ಮೇಲೆ ನೀನು ಇದನ್ನೇ ಕೊಡ್ಕೊಡು. ಆ ಸುಹಾಸಿನಿ ತನ್ನ ಮಗ ಧ್ರುವಂಗೆ ಈ ಟ್ಯಾಬ್ಲೆಟ್ ಕೊಡ್ಬೇಕು ಅಂತ ಅನ್ಕೊಂಡ್ಲ. ಉದ್ದೇಶ ಆದ್ರೂ ಏನಾಗಿರ್ಬೋದು? ಅಂದ್ರೆ ಧ್ರುವ ಹುಷಾರಾಗೋದು ಅವಳಿಗೆ ಇಷ್ಟ ಇಲ್ವಾ? ಅಲ್ಲ, ಅವನು ಹುಷಾರಾದ್ರೆ ಇವಳಿಗೇನ್ ಪ್ರಾಬ್ಲಮ್? ಈ ಸುಹಾಸಿನಿ ಕೆಟ್ಟೋಳು ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಕೆಟ್ಟೋಳು ಅಂತ ಗೊತ್ತಿರ್ಲಿಲ್ಲ. ಯಾವ್ದಕ್ಕೂ ನಾನು ಹುಷಾರಾಗಿರ್ಬೇಕು, ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇಲ್ಲ ಅಂದ್ರೆ ನನ್ ಧ್ರುವಂಗೆ ಏನಾದ್ರೂ ಮಾಡ್ಬಿಡ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.